ಪಟ್ಲಾ ಬೆಟ್ಟದಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಘಟನೆ ನೋಡಿ ನನಗೆ ಹೆಲ್ಮೆಟ್ಗೆ ಕ್ಯಾಮೆರಾ ಎಷ್ಟು ಮುಖ್ಯ ಅಂತ ಅರಿವಾಗಿದೆ. ಯಾಕೆಂದ್ರೆ ಪಟ್ಲಾ ಬೆಟ್ಟದಲ್ಲಿ ಇತ್ತೀಚೆಗಷ್ಟೇ ನಮ್ಮ ಬೈಕರ್ಗಳ ಮೇಲೆ ಅಲ್ಲಿರುವಂತಹ ಜೀಪ್ ಚಾಲಕರು ಹಲ್ಲೆ ಮಾಡಿದ್ದಾರೆ. ಈ ಘಟನೆ ನಡೆದಿರೋದು ಜೂನ್ 23ನೇ ತಾರೀಕು. ಒಂದ್ಸಲ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಗಾಡಿ ಹಾಕಿ ಸೈಡಿಗೆ ವೆಯ್ಟ್ ನಾವು ಕೂಡ ಮಾಡ್ತಾ ಇದ್ದೇವೆ. ಯಾಕೆ ತೆಗಿಬೇಕು? ಯಾಕೆ ಸ್ಟಾಪ್ ಮಾಡಬೇಕು? ಯಾಕೆ ಸ್ಟಾಪ್ ಮಾಡಬೇಕು? ರೋಡ್ ಮೊದಲು ಕೂಡ ಆಗಿತ್ತು. ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು? ಅಲ್ಲ, ನಾವು ಹೇಗೆ ಬೇಕಾದ್ರೂ ಹೋಗ್ತೇವೆ. ನೀವ್ ಯಾರು ಎಲ್ಲಿಗೆ? ಊರಿನವರಾದ್ರೆ ನಮ್ಮದು ಕೂಡ ಈ ಊರು ಇಚ್ಛೆ. ಊರಾದ್ರೆ ನಿಮ್ಗೆ ಆಯ್ತು, ನಮ್ಗೆ ನಮ್ಮ ಹತ್ರ ಹೇಳ್ಬೇಡಿ. ವಿಡಿಯೋ ಮಾಡಿ ಏನ್ ಬೇಕಾದ್ರೆ ಮಾಡಿ ನೀವು. ಸರ್, ನೀವು ಅಲ್ಲಿ ಮೇಲಾದ್ಮೇಲೆ ಅವರೊಬ್ರು ಹೇಳಿದ್ರು ಗಾಡಿ ಮೇಲೆ ಹೋಗೋಣ ಅಂತ ಹೇಳಿದ್ರೆ ಆಗಲ್ಲ ಅಂತ ನಾವು ಅಲ್ಲಿಂದ ರಿಟರ್ನ್ ಬಂದಿದ್ದೀವಿ. ಇಲ್ಲ ಟಾಪ್ ವಿಡಿಯೋ ಆನ್ ಉಂಟತ್ತ ಮಲ್ಪಲೆ ವಿಡಿಯೋ ಅನ್ಕೊಳ್ಳಿ. ಓ ಏನಾಯ್ತು ಈಗ? ಓದೋದಕ್ಕೆ ಏನಾಯ್ತು? ಸಮಸ್ಯೆ ಏನಾಯ್ತು ಅಂತ ಹೇಳಿ. ಸಮಸ್ಯೆ ಎಂತ ಸಮಸ್ಯೆ? ಎಂತ ಸಮಸ್ಯೆ? ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದು ಮಾಡುದು? ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ. ಮೊದಲನೇದಾಗಿ ಪಟ್ಲಾ ಬೆಟ್ಟದಲ್ಲಿ ಇರುವಂತಹ ಜೀಪ್ ಚಾಲಕರ ತಪ್ಪಿದೆ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿಲ್ಲ ಬೈಕರ್ಗಳ ಮೇಲೆ ಹಲ್ಲೆ ಮಾಡೋದಕ್ಕೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಪಟ್ಲಾ ಬೆಟ್ಟದಲ್ಲಿ ಎಲ್ಲೂ ಒಂದು ರೂಲು ಅಥವಾ ಎಲ್ಲೋ ಒಂದ್ ಕಡೆ ಒಂದು ಬೋರ್ಡ್ ಸಹ ಇಲ್ಲ. ಏನಂದ್ರೆ ಹೊರಗ್ನವ್ರು ಇಲ್ಲಿ ಬರಬಾರ್ದು ಅಥವಾ ಹೊರಗ್ನವರು ಬೈಕ್ ಎತ್ಕೊಂಡು ಬೆಟ್ಟದ ಮೇಲೆ ಹೋಗಬಾರ್ದು ಅಂತ ಎಲ್ಲೂ ಸಹ ಒಂದು ಬೋರ್ಡ್ ಅಲ್ಲಿ ಅಥವಾ ಎಲ್ಲೂ ಸಹ ಒಂದು ರೂಲ್ ಮಾಡಿಲ್ಲ ಅವರು. ಆದ್ರೆ ಈ ಜೀಪ್ ಚಾಲಕರು ಏನಿದ್ದಾರೆ, ಅವರಲ್ಲಿ ಸ್ಥಳೀಯರು ಅನ್ನೋ ಒಂದು ಕಾರಣಕ್ಕೆ ಏಕಾಏಕಿ ಬೈಕರ್ಗಳ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಒಂದು ಘಟನೆ ನಡೆದಿರೋದು ಜೂನ್ 23ನೇ ತಾರೀಕು. ಮತ್ತೆ ಈ ಒಂದು ವಿಡಿಯೋ ಏನಿದೆ, ಈ ಒಂದು ವಿಚಾರ ಏನಿದೆ, ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಹಾಗೆ ಸಾಕಷ್ಟು ನಮ್ಮ ಕನ್ನಡದ ಸಾಕಷ್ಟು ಬೈಕರ್ಗಳು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅವರ ಒಂದು ಖಾತೆಗಳಲ್ಲಿ ವಿಡಿಯೋನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು. ನಮಗೂ ಸಾಕಷ್ಟು ಜನ ಶೇರ್ ಮಾಡಿದ್ರು. ಆದ್ರೆ ಪೂರ್ತಿ ಪ್ರಮಾಣದ ವಿಚಾರನ ಸರಿಯಾಗಿ ತನಿಖೆ ಮಾಡದೆ ಅದನ್ನ ಪೋಸ್ಟ್ ಮಾಡೋದು ಸೂಕ್ತ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ವಿಚಾರವನ್ನ ತಿಳ್ಕೊಂಡು ತಡವಾಗಿದ್ನ ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ. ಕೊನೆಗೂ ನಮ್ಮ ಕರ್ನಾಟಕದ ಎಲ್ಲಾ ಬೈಕರ್ಗಳ ಒಗ್ಗಟ್ಟಿನಿಂದ ಮತ್ತೆ ನಮ್ಮ ಕನ್ನಡ ಮತ್ತು ತುಳು ಟ್ರೋಲ್ ಪುಟಗಳ ಒಂದು ಒಗ್ಗಟ್ಟಿನ ಧ್ವನಿಯಿಂದ ಈ ಜೀಪ್ ಚಾಲಕರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಜೀಪ್ ಚಾಲಕರು ಸುಮ್ಮನೆ ಇರದೆ ಸಮಾಧಾನವಾಗಿ ಮಾತಾಡಿ, ತಾಳ್ಮೆಯಿಂದ ಮಾತಾಡಿ ಬೈಕರ್ಗಳ ಜೊತೆ ಈ ತರ ಬರಬೇಡಿ, ಈ ತರ ನಾವು ನೆಕ್ಸ್ಟ್ ಈ ತರ ರೂಲ್ ಮಾಡ್ತಾ ಇದೀವಿ, ಒಂದು ಬೋರ್ಡ್ ಮಾಡ್ತಾ ಇದೀವಿ, ಈ ತರ ದಯವಿಟ್ಟು ನಿಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬರಬೇಡಿ, ಈ ತರ ನಮಗೂ ಸ್ವಲ್ಪ ಲಾಭ ಆಗಲ್ಲ ಅಂತ ಒಂದು ಏನು ತಾಳ್ಮೆಯಿಂದನೋ ಅಥವಾ ಯಾವುದೋ ಒಂದು ಸಮಾಧಾನವಾಗೋ ಅರ್ಥ ಮಾಡಿಸಿದ್ರೆ ಬಹುಶಃ ಇಷ್ಟು ದೂರ ಇದು ಬರ್ತಿರ್ಲಿಲ್ಲ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಸ್ಥಳೀಯರಿಗೆ ಅಕಸ್ಮಾತ್ ಬೈಕರ್ಗಳು ಅರಣ್ಯ ಒಳಗಡೆ ಹೋಗೋದಾಗಿರ್ಬೋದು, ಕಾಡು ಒಳಗಡೆ ಹೋಗಿರೋದಾಗಿರ್ಬೋದು, ಅಥವಾ ಬೆಟ್ಟ ಗುಡ್ಡದ ಮೇಲೆ ಹೋಗೋದು ಇಷ್ಟ ಇಲ್ಲ ಅಂದ್ರೆ ನೀವು ಸ್ಥಳೀಯರು ಏನ್ ಮಾಡಿ ಅಂದ್ರೆ ಅದ್ರ ಲೋಕಲೈಟ್ಸ್ ಜನ ಏನು ಒಂದು ಊರಲ್ಲಿ ಏನ್ ಲೋಕಲೈಟ್ಸ್ ಜನ ಇರ್ತೀರಾ, ನಿಮ್ಮೂರಲ್ಲಿ ಯಾರೇ ಬೈಕರ್ಗಳು ಬರೋದು ನಿಮ್ಗೆ ಇಷ್ಟ ಇಲ್ಲ ಅಥವಾ ನಿಮ್ಮ ಒಂದು ರಿಮೋಟ್ ಜಾಗಗಳಿಗೆ ಬೈಕರ್ಗಳು ಬರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಅಲ್ಲಿರುವಂತಹ ನಿಮ್ಮ ಜಾಗದಲ್ಲೇ ಇರುವಂತಹ ಅರಣ್ಯ ಇಲಾಖೆಯವ್ರ ಜೊತೆ ಮಾತಾಡ್ಬಿಟ್ಟು ಒಂದು ರೂಲ್ ಅಥವಾ ಒಂದು ಕಾನೂನು, ಒಂದು ಬೋರ್ಡ್ ನ ಅಳವಡಿಸಿ. ಏನು ಅರಣ್ಯ ಇಲಾಖೆಯವರಿಂದ ಏನು ಅಂದ್ರೆ, ಇಲ್ಲಿ ಹೊರಗಿನವರ ಏನು ಟೂ ವೀಲರ್ ಗಾಡಿ ಆಗಿರ್ಬೋದು ಅಥವಾ ಬೇರೆ ವಾಹನಗಳಿಗೆ ಇಲ್ಲಿ ಅನುಮತಿ ಇಲ್ಲ, ಹಾಗೆ ಇಲ್ಲಿ ಸಂಚರಿಸುವಂತಿಲ್ಲ ಅಂತ ಒಂದು ಬೋರ್ಡ್ ಹಾಕ್ಸಿ. ಆಗ ಯಾರು ಒಳಗಡೆ ಬರಲ್ವಲ್ಲ, ಕಾನೂನ್ಗಿಂತ ಯಾರು ದೊಡ್ಡವರಲ್ವಲ್ಲ, ಆಗ ಕಾನೂನನ್ನ ಯಾರು ಉಲ್ಲಂಘನೆ ಮಾಡೋದಿಲ್ವಲ್ಲ. ಇನ್ನು ದಯವಿಟ್ಟು ಸ್ಥಳೀಯರು ಯಾರೇ ಆಗಿರ್ಲಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಗೇನಾದ್ರೂ ನಿಮ್ಮೂರಲ್ಲಿ ಬೈಕರ್ಗಳು ಬಂದು ಅಥವಾ ನಿಮ್ಗಿಷ್ಟ ಆಗದೆ ಈ ತರ ಎಲ್ಲ ಘಟನೆಗಳು ನಡೀತಿದ್ರೆ ನೀವು ದಯವಿಟ್ಟು ಒಂದು ಅರಣ್ಯ ಇಲಾಖೆಯವ್ರ ಹತ್ರ ಮಾತಾಡಿ ಒಂದು ಬೋರ್ಡನ್ನ ಹಾಕ್ಸಿ ಅಥವಾ ಒಂದು ರೂಲ್ ತಗೊಂಬನ್ನಿ. ಅದೆಲ್ಲ ಬಿಟ್ಟು ನೀವು ಬೈಕರ್ಗಳ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ಸರಿ? ಅವ್ರಿಗೆ ಬೈಕರ್ಗಳಿಗೆ ಗೊತ್ತಿರಲ್ಲ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಯೂಟ್ಯೂಬರ್ದು ವಿಡಿಯೋ ನೋಡಿರ್ತಾರೆ, ನಿಮ್ಮ ಊರಿಗೆ ಬರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಏನೋ ಖುಷಿ ಅಂತ ಬಂದಿರ್ತಾರೆ. ಆದ್ರೆ ಇಲ್ಲಿ ನಾನ್ ನಿಮ್ಗೆ ಹೇಳೋದೇನಂದ್ರೆ, ನೀವು ಬೈಕರ್ಗಳ ಮೇಲೆ ಹಲ್ಲೆ ಮಾಡೋದಕ್ಕಿಂತ ಒಂದು ಕಾನೂನನ್ನೇ ತಗೊಂಡ್ ಬಂದ್ಬಿಡಿ, ಒಂದು ಬೋರ್ಡ್ ಅನ್ನ ಅಳವಡಿಸಿ ಅಷ್ಟೇ. ಪಟ್ಲಾ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ನನ್ನ ಒಂದು ಅಭಿಪ್ರಾಯ ಮತ್ತೆ ನನ್ನ ಒಂದು ನಿಲುವನ್ನ ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ನಿಮ್ಮ ಅಭಿಪ್ರಾಯ ಹಾಗೆ ನಿಮ್ಮ ಸಲಹೆಗಳೇನಿದೆ ಅದು ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.